ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ, ಮಂಡ್ಯದಿಂದ ಡೈಲಿ ವ್ಲಾಗ್ಸ್ ಮಾಡ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಇದು ಶುಕ್ರವಾರ ದಿನದ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಿಗ್ಗೆನೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಮನೆ ಅಂತೂ ಕ್ಲೀನ್ ಇದೆ, ಬಟ್ ಒರೆಸಿ ಗುಡಿಸಿ ಇದೆಲ್ಲ ಮಾಡಿರಲಿಲ್ಲ. ಜಸ್ಟ್ ಹಾಗೇ ಪೂಜೆ ಮಾಡಿಕೊಂಡೆ ಇವತ್ತು. ಸೊ ಗುರುವಾರ ಕೂಡ ಪೂಜೆ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಜಸ್ಟ್ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡ್ಕೊಂಡ್ಬಿಟ್ಟೆ. ಹಾಗೆಯೇ ದೋಸೆ ಮಾಡೋಣ ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ದೋಸೆ ಹಿಟ್ಟು ಕೂಡ ಚೆನ್ನಾಗಾಗಿತ್ತು. ಹಾಗೆಯೇ ಇದಕ್ಕೆ ಕಾಂಬಿನೇಷನ್ ಆಗಿ ಮಟನ್ ಸಾಂಬಾರು ಇತ್ತು. ನನಗೆ ಏನೋ ಗೊತ್ತಿಲ್ಲ, ಗಿಟನ್ ಏನಾದರೂ ಇದ್ದರೆ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಏನೋ ಒಂಥರ ಅನಿಸುತ್ತೆ. ಸೊ ಇದೇನಾಯಿತು ಅಂದರೆ ಹಬ್ಬದ ದಿನ, ಅಂದರೆ ಪಕ್ಷ ಹಬ್ಬದ ದಿನ ಮಟನ್ ಸಾಂಬಾರು ಮಾಡಿದ್ವಿ. ಈವ್ನಿಂಗ್ ಮಾಡಿದೆ ಅಂತ ಹೇಳಿದೆ ಅಲ್ವಾ. ಸೊ ಒಂದೇ ಟೈಮ್ ಊಟ ಮಾಡಿದ್ದು. ಇನ್ನು ಗುರುವಾರ ನಾವು ಮನೇಲಿ ಯಾರೂ ಊಟ ಮಾಡಲ್ಲ. ಸುಮ್ಮನೆ ಬಿಸಿ ಮಾಡಿ ಇಟ್ಟಿದ್ದಾಯಿತು, ಬೆಳಗ್ಗೆ ಮತ್ತು ಸಂಜೆ 2 ಟೈಮು. ಸೊ ಶುಕ್ರವಾರ ಅದಕ್ಕೋಸ್ಕರ ದೋಸೆಗೆ ಅಂತ ಹಾಕ್ಕೊಂಡೆ, ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ. ಅದೇ ರೀತಿ ಮಟನ್ ಸಾಂಬಾರು ದೋಸೆ ಇವಾಗ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟ್ಗೆ ಅಂತ. ಈಗ ನಾನು ಬಾದಾಮಿನ ಬಿಡಿಸ್ಕೊಂಡು ತಿಂತಾಯಿದ್ದೀನಿ. ರಾತ್ರಿನೇ ನೆನೆಸಿಟ್ಟಿರ್ತೀನಿ ಅಲ್ವಾ. ಸೊ ಅದನ್ನು ತಿಂತಾಯಿದ್ದೀನಿ. ಪೂಜೆ ಮಾಡೋದಕ್ಕೇನೋ ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಮಾಡೋಣ, ಸ್ನಾನ ಮಾಡಿದ್ದೀನಲ್ಲ ಅಂಥೇಳಿ, ತಲೆ ಸ್ನಾನ ಮಾಡಿದ್ದೆ ಅಂಥೇಳಿ ಮಾಡಿಕೊಂಡೆ, ಪೂಜೆ ಎಲ್ಲ ಮಾಡಿದೆ. ಹಾಗೆ ಇವತ್ತಿನ ಬ್ಲಾಗಲ್ಲಿ ನನಗೆ ಬೇಬಿ ಮೂಮೆಂಟ್ಸ್ ಯಾವ ಸೈಡ್ ಇದೆ ಅಂತ ಕೇಳಿದ್ರಿ. ಹಿಂದೆನೂ ಕೂಡ ಒಂದಿಬ್ಬರು ಮೆಸೇಜ್ ಮಾಡಿದ್ರಿ, ಕಾಮೆಂಟ್ ಹಾಕಿದ್ರಿ. ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಆ ವಿಷಯ ಕೂಡ ಶೇರ್ ಮಾಡ್ತೀನಿ. ಹಾಗೆ ಲಿರೀಶನ್ಗೆ ಸ್ವಲ್ಪ ಹುಷಾರಿದ್ದಿಲ್ಲ, ಸಡನ್ನಾಗಿ ಜ್ವರ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗೆಯೇ ನೈಟು ಸ್ವಲ್ಪ ವಾಮಿಟ್ ಕೂಡ ಮಾಡಿಕೊಂಡು, ಅಂದರೆ ಬೆಳಗಿನ ಜಾವ ಸ್ವಲ್ಪ ನೀರು ಥರ ವಾಮಿಟ್ ಏನೋ ಮಾಡ್ಕೊಂಡಿದ್ಲು. ಅದಕ್ಕೆ ಬೆಡ್ಶೀಟ್ ಎಲ್ಲನೂ, ಅಂದರೆ ಬೆಡ್ಗೂ ಸ್ವಲ್ಪ ಆಗೋಗಿತ್ತು, ಅದನ್ನು ಒರೆಸೋಕ್ಕೆ ಅಂತ ಎಲ್ಲ ಎಳೆದು ಹಾಗಂಗೆ ಬಿಟ್ಟಿದ್ವಿ. ಜೊತೆಗೆ ಆಮೇಲೆ ಮತ್ತೆ ವಾಮಿಟ್ ಮಾಡಿದ್ರೆ ಇರಲಿ ಅಂತ ಹೇಳಿ ಅದೊಂದು ಮ್ಯಾಟ್ ಹಾಕಿದ್ದೀನಿ. ಅದು ಲಿರೀಶನ್ಗೆ ಅಂತಲೇ ತೊಗೊಂಡಿದ್ದು, ಅವಳು ಪಾಪು ಇದ್ದಾಗ. ಈಗ ಅದನ್ನೇ ನಾನು ಮತ್ತೆ ಯೂಸ್ ಮಾಡ್ತಿದ್ದೀನಿ ಅವಳಿಗೆ ಅಂತಲೇ. ಸೊ ಅವಳು ಮಲಗಿದ್ಲು, ಎದ್ದೇಳಲಿಲ್ಲ. ಹಾಗಾಗಿ ಇನ್ನು ಸ್ವಲ್ಪ ಮಲ್ಕೊಳ್ಳಿ ಅಂತ ಹೇಳಿ, ನನಗೂ ಏನೋ ಬ್ರೇಕ್ಫಾಸ್ಟ್ ಮಾಡಬೇಕು ಅನ್ನೋ ರಿಸ್ಕ್ ಏನೂ ಇರಲಿಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಎಳೆ ಬಿಸಿಲು ಬಂದಿತ್ತು, ಬಿಸಿಲು ಕಾಯೋಣ ಅಂತ ಹೊರಗಡೆ ಕೂತಿದ್ದೆ. ಹಾಗೆ ಒಂದೊಂದು ಸಲ ಏನನ್ಸುತ್ತೆ ಅಂದರೆ ಸ್ವಲ್ಪ ಕಾಫಿ ಕುಡಿಬೇಕಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇದೊಂದು ಚೋಟ ಗ್ಲಾಸಲ್ಲಿ 1/4 ಭಾಗ ತೊಗೊಂಡಿದ್ದೀನಿ. ಬೇಡ ಅಂತ ಎಷ್ಟೇ ಅವಾಯ್ಡ್ ಮಾಡಿದ್ರೂ ಎಳಿತಾ ಇರುತ್ತೆ ಮನಸ್ಸು. ಯಾಕೆ ವಾಮಿಟ್ ಮಾಡಿದೆ? ಜ್ವರನ ನಿಂಗೆ ಯಾರು ಹೇಳಿದ್ದು ಜ್ವರ ಅಂತ? ಸುಮ್ಮನೆ ದೋಸೆ ತಿಂತೀಯಾ? ದೋಸೆ ಗೊಂಬೆ ದೋಸೆ ಕೇಳ್ದಲ್ಲ, ಎಲ್ಲಿ ಸುಟ್ಕೊಂಡೆ ನೀನು? ಅಜ್ಜಿ ಮನೇಲಿ ಯಾಕೆ ಸುಟ್ಕೊಂಡೆ? ಹೋಗ್ಬಾರ್ದು ಗ್ಯಾಸ್ ಸ್ಟವ್ ಹತ್ರ. ಬರೇ ನಡಿ ಈಚೆ ಹೋಗೋಣ. ನೀರು ಎದ್ದೇಳ್ಕೊಡ್ತೀನಿ. ಟೈಟ್ ಅದು ಹಿಡ್ಕೊ, ಬಿಗಿಗೆ ಕೆಳಗಡೆ ಹಿಡ್ಕೊ. ನೀ ಹಿಡ್ಕೋತಾನೆ ಇಲ್ವಲ್ಲ. ವಿಡಿಯೋ ಮಾಡ್ತಿದ್ದೀನಿ. ಸಾಕಾ? ತಗೊಂಡೋಗತ್ತೆ, ಹಾಕು. ಆ್ಯಂಡ್ ನಾನಿರೋ ಈ ಸ್ಥಿತಿಯಲ್ಲಿ ನನ್ನನ್ನು ನಾನು ನೋಡಿಕೊಂಡ್ರೆ ಸಾಕು ಅನ್ನೋಂಗೆ ಆಗಿದೆ. ಆ ಟೈಮಲ್ಲಿ ಲಿರೀಶನ್ಗೂ ಬೇರೆ ಹುಷಾರಿಲ್ದಂಗೆ ಆಗಿತ್ತು. ಅಂದರೆ ಅವಳು ಪಾಪ ತಡೀತಾಳೆ, ಏನೋ ಅದು ಇದು ಅಂತ ಗೋಳುಕೊಳ್ಳಲ್ಲ. ಊಟ ತಿನ್ನೋಕೆ ಸ್ವಲ್ಪ ಹಿಂಸೆ ಕೊಡ್ತಾಳೆ, ಅದರ್ವೈಸ್ ಚೆನ್ನಾಗಿರ್ತಾಳೆ, ಆರಾಮಾಗಿರ್ತಾಳೆ, ಮತ್ತು ಬೇಗ ರಿಕವರಿ ಆಗ್ತಾಳೆ. ಅವಳು ಹುಷಾರಿಲ್ಲ ಅಂತ ಮಲ್ಕೊಳ್ಳೋದು ಜಾಸ್ತಿ ಹೊತ್ತು ಹಂಗೆಲ್ಲ ಮಾಡಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಆಟೋಮೆಟಿಕ್ಕಾಗಿ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ. ಈಗ ಅವಳನ್ನೂ ಕೂಡ ಸ್ವಲ್ಪ ಬಿಸಿಲಿಗೆ ಕರ್ಕೊಂಬರೋಣ ಅಂತ ಹೇಳಿ ಈಚೆ ಕರ್ಕೊಂಬಂದು ಸ್ವಲ್ಪ ಹಾಗೇ ಆಟ ಆಡಿಸ್ತಾ ಇದ್ದೆ. ಅವಳು ಕೂಡ ಸ್ವಲ್ಪ ವೀಕ್ ಆಗಿತ್ತಲ್ಲ, ಕೂತಿದ್ಲು. ಸೊ ನನ್ನ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಬಿಸಿಲಲ್ಲಿ ಇಬ್ಬರು ಕೂತಿದ್ವಿ. ನಾನು ಅದು ಇದು ಅಂತೆಲ್ಲ ಹೇಳ್ಕೊಂಡು ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡಬೇಕಲ್ಲ ಮಕ್ಕಳಿಗೆ, ಇನ್ನೇನು ಮಾಡೋದು. ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಅವಳು ನನಗೆ ಗೊಂಬೆ ದೋಸೆನೇ ಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ಮತ್ತೆ ಅವಳಿಗೆ ಗೊಂಬೆ ದೋಸೆ ಹಾಕಿ ಕೊಟ್ಟೆ. ಇದನ್ನು ಯಶು ಹಾಕೊಂಡು ತಿಂತಾ ಇದ್ದಾರೆ ಇವಾಗ. ಹಾಗೆ ನನಗೆ ಬೇಬಿ ಮೂಮೆಂಟ್ಸ್ ಯಾವ ಸೈಡ್ ಇದೆ ಅಂತ ಹೇಳ್ತೀನಿ ಈಗ.
ಫಸ್ಟು ಲಿರಿಷಂದು ಹೇಗಿದೆ ಅಂತ ಹೇಳ್ತೀನಿ. ಲಿರಿಷಾ ಬಂದು ಬ್ರೀಚ್ ಪ್ರೆಸೆಂಟೇಷನ್ ಅಂತ ಹೇಳ್ತಾರಲ್ಲ ಆ ಥರ ಇದ್ಲು. ಅಂದರೆ ತಲೆ ಮೇಲಿತ್ತು, ಕಾಲು ಕೆಳಗಿತ್ತು. ಅವಳು ಮಗು ತಿರುಗಿರಲಿಲ್ಲ, ಸುಮ್ಮನೆ ಒಂದೇ ಕಡೆನೇ ಕೂತಿದ್ಲು. ಈ ಮಗು ಸೆಫಾಲಿಕ್ ಪ್ರೆಸೆಂಟೇಷನ್ ಇದೆ, ಅಂದರೆ ಕಾಲು ಮೇಲಿರುತ್ತೆ, ತಲೆ ಕೆಳಗಿರುತ್ತೆ. ಇದು ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಇದೇ ಥರನೇ ಇದ್ರೇ ಈಸಿ ಆಗುತ್ತೆ ಅಂತ ಹೇಳ್ತಾರೆ. ಲಿರಿಷಾ ತಿರುಗಿರಲಿಲ್ಲ, ಅವಳು ಫಸ್ಟಿಂದ ಲಾಸ್ಟ್ವರೆಗೂ ತಲೆ ಮೇಲಿದೆ ಅಂತಲೇ ಹೇಳ್ತಿದ್ರು. ನನಗೆ ಸಿ ಸೆಕ್ಷನ್ ಕೂಡ ಆಯಿತು ಲಿರಿಷಾಂದ್ರಲ್ಲಿ. ಈ ಸಲ ಏನು ಅಂದರೆ ಮೊದಲು ಲಿರಿಷ್ ಅಂತ ಹೇಳ್ತೀನಿ ಅಂದೆ ಅಲ್ವಾ. ಸೊ ಅವಳದು ಅಷ್ಟು ಮೂಮೆಂಟ್ಸು ನನಗೆ ಗೊತ್ತಾಗ್ತಿರ್ಲಿಲ್ಲ. ಅವಳು ಇದ್ದಿದ್ದೇ ನನಗೆ ಬಲಗಡೆ, ಎಡಗಡೆ ಭಾಗದ ಹೊಟ್ಟೆನ ಪ್ರೆಸ್ ಮಾಡಿದ್ರೆ ಬಲೂನ್ ಥರ ಒಳಗಡೆ ಹೋಗ್ತಿತ್ತು. ಬಟ್ ಬಲಗಡೆ ಒಂಥರ ಗಟ್ಟಿಗಿರ್ತಿತ್ತು. ಅಂದರೆ ಯಾವಾಗಲೂ ಅವಳು ಬಲಗಡೆನೇ ಇರ್ತಿದ್ಲು. ನನಗೆ ಎಡಗಡೆ ಹೋಗಿದ್ದು ನೆನಪೇ ಇಲ್ಲ ಅವಳು. ಹಾಗೆಯೇ ಅವಳದು ಮೂಮೆಂಟ್ಸು ನನಗೆ ಅಷ್ಟೊಂದು ಗೊತ್ತಾಗ್ತಿತ್ತು. ಬಟ್ ಅವಳು ಮೂಮೆಂಟ್ಸ್ ಮಾಡಿದ್ರೆ ನನಗೆ ಸುಸುಗೆ ಅರ್ಜೆಂಟ್ ಆಗ್ತಿತ್ತು. ಯಾಕಂದರೆ ಕಾಲು ಕೆಳಗಿರ್ತಿತ್ತಲ್ವ, ಅಲ್ಲೇ ಅದು ಮಕ್ಕಳದು ಕಾಲು ಮೂಮೆಂಟ್ಸ್ ಇದ್ದಾಗ ಅಲ್ಲಿ ಪ್ರೆಷರ್ ಬೀಳುತ್ತೆ. ಸೊ ನನಗೆ ಆ ಥರ ಆಗ್ತಿತ್ತು. ಅವಳದು ಅಷ್ಟೊಂದು ಮೂಮೆಂಟ್ಸು ಇರಲಿಲ್ಲ. ಬಟ್ ಈ ಮಗುನಲ್ಲಿ ತುಂಬಾ ಮೂಮೆಂಟ್ಸ್ ಇದೆ. ಹೊಟ್ಟೆನೇ ಎದ್ದು ಓಡ್ತಿದೆ ಅನ್ನೋ ಥರ ಕುಣಿಯುತ್ತೆ ಒಂದೊಂದು ಸಲ. ಆಮೇಲೆ ಮಗು ತುಂಬ ರೊಟೇಟ್ ಆಗ್ತಾ ಇರುತ್ತೆ, ತುಂಬ ಓದಾಡುತ್ತೆ. ನನಗೆ ನಿದ್ದೆನೇ ಬರಲ್ಲ ಈಗಂತೂ. ಹಾಗೆ ಈ ಮಗು ಯಾವ ಸೈಡ್ ಮೂಮೆಂಟ್ಸ್ ಮಾಡುತ್ತೆ ಅಂತ ನನಗೆ ಇನ್ನೂ ಅಷ್ಟಾಗಿ ಗೊತ್ತಾಗ್ತಿಲ್ಲ. ಯಾಕಂದರೆ ಸುತ್ತಾನು ಮೂಮೆಂಟ್ಸ್ ಮಾಡುತ್ತೆ. ಒಂದೊಂದು ಸಲ ರೈಟ್ ಸೈಡ್ ಜಾಸ್ತಿ ಇರುತ್ತೆ. ರೈಟ್ ಸೈಡ್ ಇದೆ ಅಂತ ಕನ್ಫರ್ಮೇಷನ್ ತಗೊಳ್ಳೋಷ್ಟರಲ್ಲಿ ಲೆಫ್ಟ್ ಸೈಡಲ್ಲಿ ಆಗಲೇ ಮೂಮೆಂಟ್ಸ್ ಇರುತ್ತೆ. ಅದರಿಂದ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಕಡೆನೂ ಮೂಮೆಂಟ್ಸ್ ಇದೆ. ಬಟ್ ನೋಡೋಣ, ನನಗೆ ಈಗ 7 ತುಂಬಿ 8ನೇ ತಿಂಗಳು ನಡೀತಾ ಇದೆ. ಇನ್ನು 2 ಮಂತ್ಸ್ ಇದೆ ಅಲ್ವಾ ಡೆಲಿವರಿ ಅಷ್ಟರಲ್ಲಿ. ಆವಾಗ ನಾನು ಹೇಳ್ತೀನಿ ಯಾವ ಕಡೆ ನನಗೆ ಮೂಮೆಂಟ್ಸ್ ಜಾಸ್ತಿ ಇದೆ ಅಂತ. ಬಟ್ ಒಂದೇನು ಅಂದರೆ ಸ್ವಲ್ಪ ನನಗೆ ಬಲಗಡೆನೇ ಇದೆ ಅಂತ ಫೀಲ್ ಆಗುತ್ತೆ. ಜೊತೆಗೆ ಬಲಗಡೆ ಕಿಬ್ಬೊಟ್ಟೆ ಬರುತ್ತಲ್ಲ, ಕೆಳಗಡೆ ಹೊಟ್ಟೆ ಲಾಸ್ಟು ಕೆಳ ಹೊಟ್ಟೆ ಇರುತ್ತಲ್ಲ, ಬಲಗಡೆ ಸೈಡಲ್ಲೇ ನಂಗೆ ಸ್ವಲ್ಪ ಪೇಯ್ನ್ ಇರುತ್ತೆ. ಲೈಟಾಗಿ ಪೇಯ್ನು, ಮಲ್ಕೊಂಡಾಗ ತಿರುಗಬೇಕಾದ್ರೆ ಹಿಡ್ಕೊಳಂಗೆ ಆಗೋದು, ಅದೆಲ್ಲ ನನಗೆ ಬಲಗಡೆನೇ ಇದೆ. ಜೊತೆಗೆ ಸ್ವಲ್ಪ ಎಡಗಡೆಗೆ ಹೋಲಿಸಿದ್ರೆ ಸ್ವಲ್ಪ ಬಲಗಡೆ ಇರಬಹುದು ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲೇ ನನಗೆ ಜಾಸ್ತಿ ಮೂಮೆಂಟ್ಸ್ ಅಂತ ಫೀಲ್ ಆಗ್ತಿದೆ. ಜೊತೆಗೆ ಎಡಗಡೆನೂ ಕೂಡ ಇದೆ. ಅದಕ್ಕೆ ನಾನು ಹೇಳೋದು, ನೋಡ್ತೀನಿ, ನಾನು ಇನ್ನೂ ಟೈಮ್ ಇದೆಲ್ಲ ನೋಡ್ಕೊಂಡು ನಾನು ಕನ್ಫರ್ಮ್ ಆಗಿ ನನಗೆ ಹೆಂಗೆ ಅನ್ನಿಸ್ತು ಅಂತ ನಾನು ಇನ್ನೊಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಜೊತೆಗೆ ಮೂಮೆಂಟ್ಸು ಒಂದೊಂದು ಸಲ ಎದೆ ಭಾಗದಲ್ಲಿರುತ್ತೆ. ಅಂದರೆ ಸ್ವಲ್ಪ ಮೇಲ್ಗಡೆ ಹೊಟ್ಟೆ ಇರುತ್ತಲ್ಲ, ಆ ಕಡೆ ಎದೆ ಭಾಗದ ಕಡೆಗೆ ಆದಂಗಿರುತ್ತೆ. ಸೊ ನೋಡೋಣ ಮುಂದೆ ಹೆಂಗಾಗುತ್ತೆ ಅಂತ. ಬಟ್ ಫೈನಲಿ ಹೇಳಬೇಕಂದ್ರೆ ನನಗೆ ಸ್ವಲ್ಪ ಜಾಸ್ತಿ ಮೂಮೆಂಟ್ಸು ಬಲಗಡೆನೇ ಇದೆ. ಇದಾದಮೇಲೆ ಲಿರಿಷಂಗೆ ಸಿರಪ್ ಹಾಕೋಣ ಅಂತ ಹೋಗಿದ್ದೆ. ಅವಳು ಹಠ ಮಾಡಿಕೊಂಡು ಸಿರಪ್ ಹಾಕ್ಸ್ಕೊಳ್ಳಿಲ್ಲ. ಎಚ್ಚರವಾಗೇ ಇದ್ಲು, ಬಟ್ ತುಂಬ ಹಠ ಮಾಡ್ತಾಳೆ ಈ ಟೈಮಲ್ಲಿ. ಕೆಲವೊಂದು ಸಲ ಸಿರಪ್ ಕುಡಿಯೋದಕ್ಕೆ, ಕೆಲವೊಂದು ಸಲ ಆರಾಮಾಗಿ ಕುಡಿತಾಳೆ. ಬಟ್ ಇವತ್ತು ಕುಡಿಲೇ ಇಲ್ಲ. ಜ್ವರನೂ ಕಮ್ಮಿನೇ ಇತ್ತು. ಹಾಗಾಗಿ ನಾನು ಮಲ್ಕೊಂಡಿರಲಿ ಅಂತ ಬಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಜೊತೆಗೆ ಇದೊಂದು ಪ್ಲೇಟ್ಸ್ ತೊಗೊಂಡೆ. ನನಗೆ ಇದು ಪಾರ್ಟೇಷನ್ ಇರುತ್ತಲ್ಲ ಆ ಥರದ್ದು. ಸೊ ಚೆನ್ನಾಗಿರುತ್ತೆ ಅಂಥೇಳಿ ನನಗೆ ಇಷ್ಟ ಆಯಿತು, ತೊಗೊಂಡೆ. ಬಟ್ ಏನಂದರೆ ಪ್ಲೇಟ್ದೇನು ತೊಂದರೆ ಇಲ್ಲ, ಚೆನ್ನಾಗಿದೆ. ಬಟ್ ಅದು ಎಡ್ಜಸ್ ಇರುತ್ತಲ್ಲ, ಅಲ್ಲಿ ಹಾರ್ಡ್ ವಾಟರು ಕುತ್ಕೊಂಡು ಬೆಳ್ಳಗಾಗ್ಬಿಡುತ್ತೆ. ನೀಟಾಗಿ ಸುತ್ತ ಅದು ಬಟ್ಲು ಥರ ಎಲ್ಲ ಇದೆಯಲ್ಲ, ಅದೆಲ್ಲ ನೀಟಾಗಿ ಉಜ್ಜಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅದು ಬಿಳಿ ಬಿಳಿಗೆ ಒಂದು ಕರೆಗಟ್ಬಿಡುತ್ತೆ ಅಂಥೇಳಿ ನಾನು ಅಲ್ಲಲ್ಲೇ ಉಜ್ಜಿ ವಾಶ್ ಮಾಡ್ಕೊಳ್ತೀನಿ. ದಿನ 1-2 ಸಲ ಯೂಸ್ ಮಾಡ್ಕೊಂಡಾಗ ನೀಟಾಗಿ ಆ ಸಂದಿಲೆಲ್ಲ ಉಜ್ಜಿ ಕ್ಲೀನ್ ಮಾಡ್ಕೊಳ್ತೀನಿ. ಪಾತ್ರೆ ಎಲ್ಲ ಇತ್ತಲ್ವ, ಅದೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಈ ಫ್ರಿಜ್ಜಂತೂ ಎಷ್ಟು ಸಲ ಒರೆಸಿದ್ರೂ ಹ್ಯಾಂಡ್ ಪ್ರಿಂಟ್ಸ್ ಬಿದ್ದೇ ಬೀಳುತ್ತೆ. ಸ್ಪೆಷಲಿ ನನ್ನ ಮಗಳದೇ ಜಾಸ್ತಿ, ಅವಳದೇ ಪ್ರಿಂಟ್ಸ್ಗಳಿರುತ್ತೆ ಕೈಯಿಂದು. ಹಾಗಾಗಿ ಅಲ್ಲಲ್ಲೇ ಒರೆಸ್ಬೇಕು. ಜೊತೆಗೆ ನಂದು ಒಂದು ಆರ್ಡರ್ ಮಾಡಿದ್ದೆ, ಒಂದು ಕುರ್ತಾನ, ಅದು ಕೂಡ ಒಂದು ತಂದು ಕೊಟ್ಬಿಟ್ಟು ಹೋದರು. ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಏನೋ ಕೆಲಸ ಮಾಡ್ತಾಯಿದ್ದೆ ಗೊತ್ತಾ, ಸಡನ್ನಾಗಿ ಬಂತು. ಮೇ ಬಿ ವಾಯ್ಸ್ ಓವರ್ ಕೊಡ್ತಿದ್ದೆ ವೀಡಿಯೋಗೆ ಅನಿಸುತ್ತೆ. ಎಡಿಟ್ ಮಾಡ್ತಾಯಿದ್ದೆ ವೀಡಿಯೋನ. ನನಗೇನಂದರೆ ಆರ್ಡರ್ ಬಂದಾಗ ನಾನು ಅಷ್ಟೇ, ನನ್ನ ಮಗಳು ಅಷ್ಟೇ, ಇಬ್ಬರು ಫಸ್ಟ್ ಓಪನ್ ಮಾಡಿ ಹೆಂಗಿದೆ ಏನು ಅಂತ ಓಪನ್ ಮಾಡಿ ನೋಡಿಬಿಡ್ಬೇಕು. ಇದನ್ನು ಕುರ್ತಿ ಆರ್ಡರ್ ಮಾಡಿದ್ದೆ, ಚೆನ್ನಾಗಿದೆ, ಕ್ವಾಲಿಟಿ ಪರವಾಗಿಲ್ಲ. ಬಟ್ ಇದು ಪ್ರಿಂಟ್ ಇದೆ ಅಲ್ಲ, ಸೊ ಅದು ವಾಶ್ ಮಾಡ್ತಾ ಹೋಗ್ಬಿಡ್ಬಹುದು ಅಂತ ಅನಿಸುತ್ತೆ. ನೋಡಬೇಕು ಮುಂದೆ ಹೇಗಾಗುತ್ತೆ ಅಂತ. ಹಾಗೆಯೇ ಈ ಥರ ಇದೆ, ಸೈಡ್ ಓಪನ್ ಇದೆ. ಕೆಳಗಡೆ ಹೊಟ್ಟೆವರೆಗೂ ಸ್ವಲ್ಪ ನೀಟಾಗಿ ಕವರ್ ಆಗುತ್ತೆ. ನನಗೆ ಅದಕ್ಕೆ ತುಂಬ ಇಷ್ಟ ಆಯಿತು. ಹಾಗೆ ಫಿಟ್ಟಿಂಗ್ ಕೂಡ ಚೆನ್ನಾಗಿ ಕುತ್ಕೊಳ್ತು, ಚೆನ್ನಾಗಿದೆ. ಬಟ್ ಈ ಪ್ರಿಂಟ್ಸ್ ಹೋಗ್ಬೋದು ಅಂತ ಅನಿಸುತ್ತೆ. ಹಾಗೆಯೇ ಸುತ್ತ ಈ ಥರ ಸೈಡ್ ಪಟ್ಟಿ ಬರುತ್ತಲ್ಲ, ಅಲ್ಲಿಗೂ ಕೂಡ ಇದೇ ಥರ ವರ್ಕ್ ಥರ ಇದೆ, ಚೆನ್ನಾಗಿದೆ. ವೇರ್ ಮಾಡಿ ಕೂಡ ನೋಡಿದೆ, ಯಾಕಂದರೆ ಇವಾಗ ಆಗುತ್ತೋ ಇಲ್ವೋ ಅಂತ. ಯಾಕಂದರೆ ಆಗಿಲ್ಲ ಅಂದರೆ ಸುಮ್ಮನೆ ಇಡಬೇಕಾಗತ್ತೆ. ಯಾಕಂದರೆ ಚೆನ್ನಾಗಿದೆ, ಮತ್ತು ಆಫರಲ್ಲಿ ಕೂಡ ಸಿಕ್ತು. ಇದು 200 ಸಮಥಿಂಗ್ ಅನಿಸುತ್ತೆ, 250 ಹತ್ತಿರ ಇರ್ಬೋದೇನೋ.
ಚೆನ್ನಾಗಿದೆ ಅಲ್ವಾ, ಹಾಗಾಗಿ ಇನ್ನು ವಾಪಸ್ ಕಳ್ಸೋದಕ್ಕೂ ಆಗಲ್ಲ, ಯಾಕಂದರೆ ಚೆನ್ನಾಗಿದೆ ನೆಕ್ಸ್ಟ್ ಯೂಸ್ ಮಾಡೋಣ ಅಂತ ಅನ್ನಿಸ್ತು. ನೋಡಿದೆ ಬಟ್ ಪರ್ಫೆಕ್ಟಾಗಿ ಚೆನ್ನಾಗಿ ಕೂತಿತ್ತು. ನೋಡೋಣ ಯಾವುದಾದ್ರೂ ಫೆಸ್ಟಿವಲ್ಗೆ ಹಾಕ್ಕೊಳ್ತೀನಿ. ಆಮೇಲೆ ಇನ್ನೊಂದು ಕುರ್ತಿ ಆರ್ಡರ್ ಮಾಡಿದ್ದೆ, ಅದು ಹೊಟ್ಟೆ ಹತ್ರ ಸ್ವಲ್ಪ ಟೈಟ್ ಆಗ್ತಿದೆ, ಅದು ಸೈಡ್ ಓಪನ್ ಇದೆ ಬಟ್ ಹೊಟ್ಟೆ ಹತ್ರ ಸ್ವಲ್ಪ ಬಿಗಿ ಅನಿಸುತ್ತೆ. ಹಾಗಾಗಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಇದಕ್ಕಿಂತ ಅದಿನ್ನೂ ಸೂಪರಾಗಿದೆ. ಸೊ ಅದನ್ನು ಹಾಗೆ ಇಟ್ಟೆ, ಇನ್ನೇನಕ್ಕಾದರೂ ಯೂಸ್ ಮಾಡ್ಕೊಳ್ಳೋಣ, ಡೆಲಿವರಿ ಆದಮೇಲಾದರೂ ಆಗುತ್ತಲ್ವಾ ಅಂಥೇಳಿ. ಅಷ್ಟರಲ್ಲಿ ಲಿರಿಶಂಗೂ ಕೂಡ ಮಟನ್ ಸಾಂಬಾರೇ ಹಾಕಿ ಊಟ ತಿನ್ನಿಸ್ದೆ. ಅಷ್ಟರಲ್ಲಿ ನಮ್ಮ ಅತ್ತೆ ಕೂಡ ಬಂದಿದ್ದರು ಊರಿಂದ, ಸ್ವಲ್ಪ ಹಬ್ಬದ್ದು ತಿಂಡಿ ಮತ್ತು ಏನು ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದರು. ಜೊತೆಗೆ ತುಪ್ಪ ಬೇರೆ ಖಾಲಿ ಆಗಿಬಿಟ್ಟಿತ್ತು, ಬೆಣ್ಣೆ ಸ್ವಲ್ಪ ತೊಗೊಂಡು ಬಂದಿದ್ದರು. ಲಿರಿಶಾ ಅವ್ರ ಜೊತೆ ಆಟಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ಲು. ಹಾಗೆ ಅವ್ರಿಗೆ ಸ್ವಲ್ಪ ದೋಸೆ ಮತ್ತು ಅದೇ ಮಟನ್ ಸಾಂಬಾರು ಹಾಕ್ಕೊಟ್ಟಿದ್ದೆ. ಜೊತೆಗೆ ಕಾಫಿ ಅದು ಇದು ಅಂತ ಟೈಮ್ ಹೊರಟೋಗ್ಬಿಡ್ತು. ನಾನು ಇವರಿಬ್ಬರು ಆಟಾಡ್ಕೊಂಡು ಕೂತಿದ್ರು ಅಂಥೇಳಿ ಹಾಗೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಂಚದ ಮೇಲೆ ಹಾಗೆ ಮಲಗಿದ್ದೀನಿ. ಚೆನ್ನಾಗಿ ನಿದ್ದೆ ಬಂದೇ ಬಿಟ್ಟಿದೆ, ಯಾಕಂದರೆ ಬೆಳಗ್ಗೆನೂ ಬೇಗನೆ ಎಚ್ಚರ ಆಗಿತ್ತಲ್ವ, ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿತ್ತು. ಒಂದು ಹಾಫ್ ಆನ್ ಅವರ್ ಮೇಲೆ ನಿದ್ದೆ ಮಾಡಿಬಿಟ್ಟಿದ್ದೆ. ಇವರು ಆಟ ಆಡ್ಕೊಂಡು, ನನ್ನ ಮಗಳಂತೂ ಫುಲ್ ಸೌಂಡೇ ಇತ್ತು ಅವಳದೇನೆ, ಅದು ಇದು ವಾಯ್ಸು ಫುಲ್ಲು ಎಚ್ಚರ ಆಗ್ತಾಯಿತ್ತು, ನಿದ್ದೆ ಬರ್ತಾಯಿತ್ತು, ಆ ಥರ ಆಗ್ತಾಯಿತ್ತು. ಆಮೇಲೆ ಅವ್ರಿಗೂ ಸ್ವಲ್ಪ ಟೀ ಎಲ್ಲ ಮಾಡಿಕೊಟ್ಬಿಟ್ಟು ಊರಿಗೆ ಹೋದರು ವಾಪಸ್ಸು. ನಾನು ಅಷ್ಟರಲ್ಲಿ ಸ್ವಲ್ಪ ಮನೆಯೆಲ್ಲ ಮತ್ತೆ ಎಲ್ಲ ಮಿಸ್ ಆಗಿತ್ತಲ್ಲ, ಎಲ್ಲ ಎತ್ತಿಡ್ತಾ ಇದ್ದೆ. ಜೊತೆಗೆ ಅವರು ಫ್ರೂಟ್ಸ್ ಎಲ್ಲ ಏನೇನೋ ತಂದಿದ್ರು. ಇದು ಸೀಬೆಕಾಯಿ ನಮ್ಮ ಮನೆ ಹತ್ರ, ಅಂದರೆ ನಮ್ಮ ಮನೆ ಪಕ್ಕದ ಮನೆಯವ್ರ ಹತ್ರ ಬಿಟ್ಟಿತ್ತಂತೆ, ಸೊ ಅವ್ರು ಕೊಟ್ಟು ಕಳಿಸಿದ್ರು. ನನಗೆ ಸೀಬೆಕಾಯಿ ಅಂದರೆ ಇಷ್ಟ, ದೋರ್ ಇರುತ್ತಲ್ಲ, ಈ ಕಡೆ ಹಣ್ಣು ಇರಬಾರ್ದು ಈ ಕಡೆ ಕಾಯಿನೂ ಇರಬಾರ್ದು, ಆ ಥರದ್ದು ನಂಗೆ ಇಷ್ಟ ಆಗುತ್ತೆ. ಸೊ ಕೊಟ್ಟು ಕಳಿಸಿದ್ರು ಅವರು ಆಂಟಿ. ಹಾಗೆಯೇ ಇದು ಸ್ವಲ್ಪ ಬೆಣ್ಣೆ ಎಲ್ಲನೂ ಕರಗಿಸ್ಬೇಕಿತ್ತು, ತುಪ್ಪ ಕೂಡ ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಅದನ್ನು ಹಾಗೆಯೇ ಹೊರಗಡೆನೇ ಇಟ್ಟಿದ್ದೆ ರೂಮ್ ಟೆಂಪ್ರೇಚರಲ್ಲಿ, ಯಾಕಂದರೆ ಕರಗಿಸ್ಬೇಕಿತ್ತು ಇವತ್ತೇ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಈ ಸ್ವೀಟ್ಸು ಅದೆಲ್ಲ ತಂದಿದ್ರು. ನಾವು ನಿಜ ಸ್ವೀಟ್ಸ್ ಎಲ್ಲ ತಿನ್ನೋದೇ ಇಲ್ಲ, ಏನು ಮಾಡೋದು ಗೊತ್ತಿಲ್ಲ. ಸೊ ಇದು ಸ್ವಲ್ಪ ಫ್ರೂಟ್ಸ್ ಎಲ್ಲನೂ ಇದೊಂದು ಬ್ಯಾಸ್ಕೆಟಲ್ಲಿ ಹಾಕಿಟ್ಬಿಟ್ಟು, ಹಾಗೆಯೇ ಲಿರಿಶಾ ಹೋಗಿ ಬಂದು ಒಂದು ಜಿಲೇಬಿ ಮತ್ತು ಜಾಂಗೀರಿ ಇಷ್ಟ ಅವಳಿಗೆ, ಜಾಂಗೀರಿ ತೊಗೊಂಡು ತಿಂತಾಯಿದ್ಲು. ಅಷ್ಟರಲ್ಲಿ ನಾನು ಸ್ವಲ್ಪ ಪಾತ್ರೆ ಇತ್ತು, ಅಡುಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇದು ಬಂದು ತುಪ್ಪನೆಲ್ಲ ತೊಳಿತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಅದು ಮಜ್ಜಿಗೆ ಅಂಶ ಇರುತ್ತೆ, ಜೊತೆಗೆ ಒಂದೊಂದ್ಸಲ ಕೂದಲೆಲ್ಲ ಬಿದ್ದುಬಿಟ್ಟಿರುತ್ತೆ, ಹಸುದಾಗಿರ್ಬೋದು ಎಮ್ಮೆದಾಗಿರ್ಬೋದು, ನೋಡಿಕೊಂಡು ಸ್ವಲ್ಪ ವಾಶ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ಆಮೇಲೆ ಜಾಸ್ತಿ ಮಡ್ಡಿ ಥರ ಬರುತ್ತಲ್ಲ, ಅದು ಬರೋದಿಲ್ಲ. ಫಸ್ಟೇ ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ, ಯಾಕಂದರೆ ಇದ್ರದ್ದು ಸ್ವಲ್ಪ ಏನು ಜಿಡ್ನಂಶ ಬಿದ್ದರೆ ಹಾಗೆ ಎಲ್ಲ ಸ್ವಲ್ಪ ಪಾತ್ರೆಗೂ ಕೂಡ ಗಲೀಜಾಗುತ್ತೆ ಅಂತ ಫಸ್ಟು ಕ್ಲೀನ್ ಮಾಡಿಕೊಂಡು ಆಮೇಲೆ ಬೆಣ್ಣೆನ ತೊಳಿತಾ ಇದ್ದೀನಿ. ನಾನು ಒಂದು 3-4 ಸಲ ಈ ಥರ ಚೆನ್ನಾಗಿ ಪ್ಲೇನ್ ವಾಟರ್ ಬರೋವರೆಗೂ ತೊಳ್ಕೊಂಡು ಆಮೇಲೆ ಈ ಥರ ನಾವು ತುತ್ತು ಮಾಡ್ತೀವಲ್ಲ, ಈ ಥರ ಮಾಡ್ಕೊಳ್ತೀನಿ. ಯಾಕಂದರೆ ನೀರೇನಾದರೂ ಇದ್ದರೆ ಸೋರೋಗಿಬಿಡುತ್ತೆ. ಹಾಗಾಗಿ ಆ ಥರ ಮಾಡಿಕೊಂಡು ಬಾಣಲಿಗೆ ಹಾಕ್ಕೊಂಡು ತುಪ್ಪ ಕರಗಿಸೋದಕ್ಕೆ ಇಡ್ತಾಯಿದ್ದೀನಿ. ಕೊಟ್ಟಾಕ್ಬಿಡ್ತೀನಿ, ಹೋಗ್ಬೋದಲ್ಲಿ. ಓ ಚೀ, ಕೊಟ್ರೆ ಏನೋ ಕಾಲೇಜ್ ಸ್ಟೂಡೆಂಟು ಏನೇ ಮಾಡ್ತೀನಿ ಹೊಡಿತು. ಬಾ ತೋರಿಸು, ಬಾ. ಕೈ ನೋಯ್ತಾ? ತೋರಿಸು, ನೋವಾಯ್ತಾ? ನಾನು ನೋಡ್ತೀನಿ. ಎಲ್ಲಿ ಹೊಡಿತಪ್ಪ? ನನ್ನ ಕೈನೂ ನೋಯ್ತು, ಇಲ್ಲಿ ಸುಟ್ಕೊಂಡಿದ್ನಲ್ಲ ನಾನು ಅವತ್ತು. ಎಲ್ಲ ನೀನು ಸುಟ್ಟಿಲ್ಲ, ತೋರಿಸು ಕೈನ, ಎಲ್ಲಿ ಸುಟ್ಕೊಂಡೆ? ಅಯ್ಯೋ, ನಮ್ಮ ಲಿರಿಶಾ ಕೈ ಸುಟ್ಕೊಂಡ್ಬಿಟ್ಟಿದ್ದಾಳೆ ನೋಡಿ. ಅಯ್ಯೋ ಅಮ್ಮ, ತಾಯಿ ಈಗ ಅವ್ವ ಬಿಡು ತಾಯಿ, ಅಮ್ಮ. ಇಲ್ಲಿ ಇವರಿಬ್ಬರು ಸ್ಟೋರಿ ಏನಂದರೆ, ಇವರು ಹೊರಗಡೆ ಹೋಗಬೇಕು ಏನೋ ಕೆಲಸದ ಮೇಲೆ, ಇವ್ರ ಜೊತೆ ಇವಳು ಹೋಗಬೇಕು ಅಂತ ಹಠ ಮಾಡ್ತಿರ್ತಾಳೆ.
ದಿನಾಲೂ ಇದೇ ನಡೆಯುತ್ತೆ. ನನಗಂತೂ ಇರಿಟೇಟ್ ಆಗಿಬಿಟ್ಟಿದೆ. ಯಾಕಂದರೆ ಇವರು ಏನಾದರೂ ಎಮರ್ಜೆನ್ಸಿ ಇದ್ದಾಗ ಲಾಕ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಹೊರ್ಟೋಗ್ಬಿಡ್ತಾರೆ. ಬಟ್ ಇವಳನ್ನ ಹಿಡಿಯೋದು ಭಾರಿ ಕಷ್ಟ. ಯಾಕಂದರೆ ವಾಮಿಟೇ ಮಾಡಿಬಿಡ್ತಾಳೆ, ಸುಸು ಮಾಡಿಬಿಡ್ತಾಳೆ, ಎಲ್ಲ ನಿಂತಿದ್ದ ಕಡೆನೇ ಎಲ್ಲನೂ ಮುಗಿಸ್ಬಿಡ್ತಾಳೆ. ನನಗೆ ಅದನ್ನೆಲ್ಲ ಗೋರ್ ಹಾಕೋಷ್ಟರಲ್ಲಿ ಮತ್ತೆ ಸಾಕಾಗುತ್ತೆ. ಹಾಗೆಯೇ ಅವರು ಕೂಡ ಮರೆ ಮಾಡಿ ಹೋಗೋಣ ಅನ್ನೋದಿಲ್ಲ, ಇಲ್ಲ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತಲೂ ಅನ್ನಲ್ಲ. ಬಟ್ ನನಗಂತೂ ಹಬ್ಬ ಮಾಡ್ತಾರೆ ಇಬ್ಬರು ಸೇರಿಕೊಂಡು. ಇವಳು ಹೀಗೆ ಕುತ್ಕೊಂಡು ಟಿ ವಿ ಏನಾದರೂ ನೋಡ್ತಾ ಇರ್ತಾಳೆ, ಇಲ್ಲ ಏನಾದರೂ ಆಟಾಡ್ತಿರ್ತಾಳೆ. ಸಡನ್ನಾಗಿ ಎದ್ದು ಪ್ರೆಸೆಂಟ್ ಮ್ಯಾಮ್ ಅಂತ ದಿನಕ್ಕೊಂದು 20 ಸಲ ಕೂಗ್ತಾಳೆ. ಇನ್ನು ಮ್ಯಾಮ್ಗಳದ್ದು ಗುಂಪು ಹೋಗಿಲ್ಲ ಅನಿಸುತ್ತೆ, ರಜಾ ಕೊಟ್ಟು ಅವ್ರು ಆರಾಮಾಗಿದ್ದಾರೆ. ಇವಳು ಅವ್ನ ಮ್ಯಾಮ್ಗಳನ್ನ ನೆನೆಸ್ಕೊಳ್ತಾನೇ ಇದ್ದಾಳೆ. ಅಷ್ಟರಲ್ಲಿ ರಾತ್ರಿ ಊಟ ಎಲ್ಲ ಆಗಿತ್ತು. ಸೇಮ್ ಅದೇ ಮಟನ್ ಸಾಂಬಾರು ಮತ್ತೆ ಏನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಲಿಲ್ಲ. ಈಗ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೀನಿ. ಹಾಗೆಯೇ ಇವತ್ತು ಡ್ರೈ ಫ್ರೂಟ್ಸ್ದು ಪೌಡರ್ ಮಾಡಿದ್ದೆ, ಚೆನ್ನಾಗಿ ಬಂತು. ನಾನು ಇದೇ ವ್ಲಾಗಲ್ಲಿ ಹಾಕೋಣ ಅಂದ್ಕೊಂಡ್ರೆ ಇದೇ ಇಷ್ಟೊಂದು ಲೆಂತಿ ಆಗೋಗಿದೆ, 15 ನಿಮಿಷದ ವೀಡಿಯೋ ಆಗಿದೆ. ಹಾಗಾಗಿ ನಾನು ನೆಕ್ಸ್ಟು ಬರೀ ಅದೊಂದನ್ನೇ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಹಾಕಿ. ಹಾಗೆ ಇಟ್ಟಿರ್ತೀನಿ, ಬೇಕಿದ್ದರೆ ಹಾಕ್ತೀನಿ, ಇಲ್ಲಾಂದರೆ ಅದನ್ನ ಹಾಗೆ ಸ್ಕಿಪ್ ಮಾಡಿಬಿಡ್ತೀನಿ. ಚೆನ್ನಾಗಿ ಬಂತು ಡ್ರೈ ಫ್ರೂಟ್ಸ್ ಪೌಡರು. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀನಿ ಅಂತ ಎಲ್ಲನೂ ಶೂಟ್ ಮಾಡಿದ್ದೀನಿ. ಬಟ್ ಲೆಂತಿ ಆಗುತ್ತೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋಷ್ಟರಲ್ಲಿ ಅಂತ ಹೇಳಿ ನಾನು ಅದನ್ನು ಅಲ್ಲೇ ಕಟ್ ಮಾಡಿಬಿಟ್ಟೆ. ಹಾಗೆಯೇ ಇಲ್ಲಿ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಂದಿತ್ತು, ಪೌಡರ್ ಥರನೇ. ಕೆಲವರು ಪೌಡರ್ ಥರ ಆಗಲ್ಲ, ಫುಲ್ ಗಟ್ಟಿ ಆಗಿಬಿಡುತ್ತೆ, ಪೀನಟ್ ಬಟರ್ ಥರ ಅಂದ್ಕೊಳ್ತಾರೆ. ಬಟ್ ಒಂಥರ ಮೆಥಡ್ ಇದೆ, ಅದನ್ನು ಫಾಲೋ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಕೇಸರಿ ಹಾಕ್ಕೊಂಡಿದ್ದೀನಿ ಫಸ್ಟು, ಆಮೇಲೆ 1.5 ಸ್ಪೂನಷ್ಟು ಈ ಪೌಡರ್ ಹಾಕ್ಕೊಂಡು ಜೊತೆಗೆ ಬೆಲ್ಲದ ಸಿರಪ್ ಹಾಕಿ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಸುಮ್ಮನೆ ಹೊರಗಡೆ ದುಡ್ಡು ಕೊಟ್ಬಿಟ್ಟು ಪೌಡರ್ ತಂದು ಕುಡಿಯೋದಕ್ಕಿಂತ ಇದು ಹೆಲ್ದಿ ವರ್ಷನ್ ಅಂತಲೇ ಹೇಳ್ಬೋದು. ಸೊ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ನಿಮಗೂ ಏನಾದರೂ ಬೇಕಿದ್ರೆ ಹೇಳಿ ಕಾಮೆಂಟಲ್ಲಿ, ನಾನು ಶೇರ್ ಮಾಡ್ತೀನಿ. ಪೌಡರ್ ಅಂತೂ ತುಂಬ ಚೆನ್ನಾಗಾಗಿದೆ. ಲಿರಿಷನ್ಗೆ ಹಾಕಿಬಿಟ್ಟು ಹಾಗೆಯೇ ಸ್ವಲ್ಪ ಗಟ್ಟಿ ಅಂಶ ಬರುತ್ತಲ್ಲ, ಒಂದು 5 ನಿಮಿಷ ಬಿಟ್ಟು ಜಾಲರಿಲಿ ಸೋಸಿಬಿಟ್ಟು ಅವಳಿಗೆ ಕೊಟ್ಟೆ. ಆ ಸೋಸಿದ್ನ ನಾನು ನನ್ನ ಹಾಲು ಜೊತೆ ಮಿಕ್ಸ್ ಮಾಡಿಕೊಂಡೆ. ನೋಡಿದ್ರೆ ಅವಳು, ಅಮ್ಮ ಏನು ಹಾಕಿದ್ಯಾ ಇದಕ್ಕೆ, ಏನು ಹಾಕಿದ್ಯಾ ಅಂತ ಕೇಳಿದ್ರೆ, ನಾನು ಸುಮ್ಮನೆ ಏನಾದರೂ ಬೇರೆ ಅಂದರೆ ಏನಾದರೂ ಅಂತಾಳೆ ಅಂತ ಬೆಲ್ಲ ಹಾಕಿದ್ದೀನಿ ಅಂದರೆ, ನಾನು ಬೆಲ್ಲ ಹಾಕಿದ್ದು ನಾನು ಕುಡಿಯಲ್ಲ ಅಂಥೇಳಿ ಕೊಟ್ಬಿಟ್ಲು. ಈ ಮಕ್ಕಳುಗಳು ಎಷ್ಟೊಂದು ಗಮನಿಸ್ತಾರೆ ನೋಡಿ, ಟೇಸ್ಟು ಸ್ವಲ್ಪ ಚೇಂಜ್ ಆದ್ರೂ ಹಂಗೆ ಗುರ್ತಿಟ್ಬಿಡ್ತಾರೆ. ಇದರಲ್ಲಿ ಸ್ವಲ್ಪ ಕುಂಬಳಕಾಯಿ ಬೀಜ ಕೂಡ ಸೇರಿಸಿದ್ದೀನಿ, ಅದೇ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಅಂತ ಅನ್ನಿಸ್ತೇನೋ ಅವಳಿಗೆ ಅನಿಸುತ್ತೆ. ಬಟ್ ಅದು ಡ್ರೈ ಫ್ರೂಟ್ಸ್ ಎಲ್ಲ ಬಿದ್ದಾಗ ಸ್ವಲ್ಪ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಅಲ್ವಾ. ಅವಳು ಕಂಡಿಡ್ಬಿಟ್ಟಿದ್ದಾಳೆ, ಕುಡಿಲೇ ಇಲ್ಲ ಅವತ್ತೆಲ್ಲ, ನಾನೇ ಕುಡಿದೆ ಅವಳು ಕಾಯಿಸಿದ ಹಾಲು ಕೂಡ. ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್. ಯಾಕೆ ಕುಡಿಯಲ್ಲ? ಏನಕ್ಕೆ ಸುಮ್ಮನೆ ಕುಡಿಯಲ್ಲ? ಏನು ಅಂತ ಹೇಳು ಈಗ. ನಿಮ್ಗೇನು ಬೇಕು? ಹಾಲು ಕುಡಿಯಲ್ಲ ಎತ್ಕೊಂಡು. ಯಾಕೆ ಕುಡಿಯಲ್ಲ? ಇವಳು ನೋಡಿ, ಇವಳು ಹಿಂಗೆ ಆಡೋದು, ಇವಳು ಹುಚ್ಚಿ.